ನಾನು ಇಂದು ದಣಿದಿದ್ದೇನೆ. ಐ ಆಮ್ ಎಕ್ಸಾಸ್ಟೆಡ್ ಟುಡೇ. ಐ ಆಮ್ ಎಕ್ಸಾಸ್ಟೆಡ್ ಟುಡೇ. ನೀವು ಮನೆಗೆ ಬಂದಾಗ ಕರೆ ಮಾಡಿ. ಕಾಲ್ ಮೀ ವೆನ್ ಯು ಗೆಟ್ ಹೋಮ್. ಕಾಲ್ ಮೀ ವೆನ್ ಯು ಗೆಟ್ ಹೋಮ್. ಬೇಡ ಧನ್ಯವಾದಗಳು. ನೋ ಥ್ಯಾಂಕ್ಸ್. ಬೇಡ ಧನ್ಯವಾದಗಳು. ನೋ ಥ್ಯಾಂಕ್ಸ್. ಹೌದು ದಯವಿಟ್ಟು. ಎಸ್ ಪ್ಲೀಸ್. ಹೌದು ದಯವಿಟ್ಟು. ಎಸ್ ಪ್ಲೀಸ್. ಈಗ ಬಂದೆ. ಬಿ ರೈಟ್ ಬ್ಯಾಕ್. ಈಗ ಬಂದೆ. ಬಿ ರೈಟ್ ಬ್ಯಾಕ್. ಅದನ್ನು ಕುಡಿಯಬೇಡಿ. ಡೋಂಟ್ ಡ್ರಿಂಕ್ ಇಟ್. ಅದನ್ನು ಕುಡಿಯಬೇಡಿ. ಡೋಂಟ್ ಡ್ರಿಂಕ್ ಇಟ್. ಅಪಹಾಸ್ಯ ಮಾಡಬೇಡಿ. ಡೋಂಟ್ ಜಿಂಕ್ಸ್. ಅಪಹಾಸ್ಯ ಮಾಡಬೇಡಿ. ಡೋಂಟ್ ಜಿಂಕ್ಸ್. ನನ್ನ ಬೆನ್ನಿನ ಬೆವರು ಇಲ್ಲ. ನೋ ಸ್ವೆಟ್ ಆಫ್ ಮೈ ಬ್ಯಾಕ್. ನನ್ನ ಬೆನ್ನಿನ ಬೆವರು ಇಲ್ಲ. ನೋ ಸ್ವೆಟ್ ಆಫ್ ಮೈ ಬ್ಯಾಕ್. ನಾನು ನಿಜವಾಗಿಯೂ ಹಾಗೆ ಭಾವಿಸುತ್ತೇನೆ. ಐ ರಿಯಲಿ ಹೋಪ್ ಸೊ. ನಾನು ನಿಜವಾಗಿಯೂ ಹಾಗೆ ಭಾವಿಸುತ್ತೇನೆ. ಐ ರಿಯಲಿ ಹೋಪ್ ಸೊ. ನಿಮ್ಮ ಭೇಟಿಯಿಂದ ಸಂತೋಷವಾಯಿತು. ಗ್ಲಾಡ್ ಟು ಮೀಟ್ ಯು. ನಿಮ್ಮ ಭೇಟಿಯಿಂದ ಸಂತೋಷವಾಯಿತು. ಗ್ಲಾಡ್ ಟು ಮೀಟ್ ಯು. ನೀವು ನೀರು ಕುಡಿಯುತ್ತೀರಾ? ಡು ಯು ಡ್ರಿಂಕ್ ವಾಟರ್? ನೀವು ನೀರು ಕುಡಿಯುತ್ತೀರಾ? ಡು ಯು ಡ್ರಿಂಕ್ ವಾಟರ್? ದಯವಿಟ್ಟು ಇಲ್ಲಿ. ಇಯರ್ ಪ್ಲೀಸ್. ದಯವಿಟ್ಟು ಇಲ್ಲಿ. ಇಯರ್ ಪ್ಲೀಸ್. ಇದರ ಬೆಲೆ ಎಷ್ಟು? ಹೌ ಮಚ್ ಡಸ್ ಇಟ್ ಕಾಸ್ಟ್? ಇದರ ಬೆಲೆ ಎಷ್ಟು? ಹೌ ಮಚ್ ಡಸ್ ಇಟ್ ಕಾಸ್ಟ್? ಹಲೋ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ಹೆಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ಹೆಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ನಾನು ಅಲ್ಲಿಗೆ ಹೇಗೆ ಹೋಗಲಿ? ಹೌ ಕ್ಯಾನ್ ಐ ಗೋ ದೇರ್? ನಾನು ಅಲ್ಲಿಗೆ ಹೇಗೆ ಹೋಗಲಿ? ಹೌ ಕ್ಯಾನ್ ಐ ಗೋ ದೇರ್? ನಾನು ನನ್ನನ್ನು ಪರಿಚಯಿಸಲು ಬಯಸುತ್ತೇನೆ. ಐ ವಾಂಟ್ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್. ನಾನು ನನ್ನನ್ನು ಪರಿಚಯಿಸಲು ಬಯಸುತ್ತೇನೆ. ಐ ವಾಂಟ್ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್. ನಾನು ಆಸ್ಪತ್ರೆಗೆ ಹೋಗಲು ಬಯಸುತ್ತೇನೆ. ಐ ವಾಂಟ್ ಟು ಗೋ ಟು ದ ಹಾಸ್ಪಿಟಲ್. ನಾನು ಆಸ್ಪತ್ರೆಗೆ ಹೋಗಲು ಬಯಸುತ್ತೇನೆ. ಐ ವಾಂಟ್ ಟು ಗೋ ಟು ದ ಹಾಸ್ಪಿಟಲ್. ಕ್ಷಮಿಸಿ, ನಾನು ಕಾರ್ಯನಿರತವಾಗಿದ್ದೇನೆ. ಸಾರಿ, ಐ ಆಮ್ ಬಿಸಿ. ಕ್ಷಮಿಸಿ, ನಾನು ಕಾರ್ಯನಿರತವಾಗಿದ್ದೇನೆ. ಸಾರಿ, ಐ ಆಮ್ ಬಿಸಿ. ಬಹುಶಃ ಮುಂದಿನ ಬಾರಿ. ಮೇ ಬಿ ನೆಕ್ಸ್ಟ್ ಟೈಮ್. ಬಹುಶಃ ಮುಂದಿನ ಬಾರಿ. ಮೇ ಬಿ ನೆಕ್ಸ್ಟ್ ಟೈಮ್. ದುರದೃಷ್ಟವಶಾತ್ ಅಲ್ಲ. ಅನ್ಫಾರ್ಚುನೇಟ್ಲಿ ನಾಟ್. ದುರದೃಷ್ಟವಶಾತ್ ಅಲ್ಲ. ಅನ್ಫಾರ್ಚುನೇಟ್ಲಿ ನಾಟ್. ಜನರನ್ನು ಹೇಗೆ ಅಭಿನಂದಿಸುವುದು? ಹೌ ಟು ಗ್ರೀಟ್ ಪೀಪಲ್. ಜನರನ್ನು ಹೇಗೆ ಅಭಿನಂದಿಸುವುದು? ಹೌ ಟು ಗ್ರೀಟ್ ಪೀಪಲ್. ವಿಮಾನ ಟಿಕೆಟ್ ಬುಕ್ ಮಾಡುವುದು ಹೇಗೆ? ಹೌ ಟು ಬುಕ್ ಎ ಫ್ಲೈಟ್ ಟಿಕೆಟ್. ವಿಮಾನ ಟಿಕೆಟ್ ಬುಕ್ ಮಾಡುವುದು ಹೇಗೆ? ಹೌ ಟು ಬುಕ್ ಅ ಫ್ಲೈಟ್ ಟಿಕೆಟ್. ನನಗೆ ಚಳಿಯಾಗುತ್ತಿದೆ. ಐ ಆಮ್ ಫೀಲಿಂಗ್ ಕೋಲ್ಡ್. ನನಗೆ ಚಳಿಯಾಗುತ್ತಿದೆ. ಐ ಆಮ್ ಫೀಲಿಂಗ್ ಕೋಲ್ಡ್. ನೀವು ಕಾಫಿ ಕುಡಿಯುತ್ತೀರಾ? ಡು ಯು ಡ್ರಿಂಕ್ ಕಾಫಿ? ನೀವು ಕಾಫಿ ಕುಡಿಯುತ್ತೀರಾ? ಡು ಯು ಡ್ರಿಂಕ್ ಕಾಫಿ? ನೀವು ನೋಡಿರಬೇಕು. ಯು ಮಸ್ಟ್ ಹ್ಯಾವ್ ಸೀನ್. ನೀವು ನೋಡಿರಬೇಕು. ಯು ಮಸ್ಟ್ ಹ್ಯಾವ್ ಸೀನ್. ನಾನು ನಿಮಗೆ ಅದೃಷ್ಟವನ್ನು ಬಯಸುತ್ತೇನೆ. ಐ ವಿಶ್ ಯು ಲಕ್. ನಾನು ನಿಮಗೆ ಅದೃಷ್ಟವನ್ನು ಬಯಸುತ್ತೇನೆ. ಐ ವಿಶ್ ಯು ಲಕ್. ನನ್ನ ಜೊತೆ ಬಾ. ಕಮ್ ಅಲಾಂಗ್ ವಿತ್ ಮೀ. ನನ್ನ ಜೊತೆ ಬಾ. ಕಮ್ ಅಲಾಂಗ್ ವಿತ್ ಮೀ. ಏನೇ ಇರಲಿ ಕೇವಲ ಪ್ರಾರಂಭಿಸಿ. ವಾಟ್ ಎವರ್, ಜಸ್ಟ್ ಸ್ಟಾರ್ಟ್. ಏನೇ ಇರಲಿ ಕೇವಲ ಪ್ರಾರಂಭಿಸಿ. ವಾಟ್ ಎವರ್, ಜಸ್ಟ್ ಸ್ಟಾರ್ಟ್. ಅವಳು ನಿಜವಾಗಿಯೂ ಸುಂದರಿ. ಶಿ ಈಸ್ ರಿಯಲಿ ಪ್ರಿಟಿ.
ಅವಳು ನಿಜವಾಗಿಯೂ ಸುಂದರಿ. ಶಿ ಈಸ್ ರಿಯಲಿ ಪ್ರಿಟಿ. ನೀನು ದೆವ್ವದಂತೆ ಕಾಣುತ್ತೀಯಾ. ಯು ಲುಕ್ ಲೈಕ್ ಎ ಡೆವಿಲ್. ನೀನು ದೆವ್ವದಂತೆ ಕಾಣುತ್ತೀಯಾ. ಯು ಲುಕ್ ಲೈಕ್ ಎ ಡೆವಿಲ್. ಅದು ಸಂಭವಿಸುತ್ತದೆ ಎಂದು ನನಗೆ ತಿಳಿದಿತ್ತು. ಐ ನ್ಯೂ ಇಟ್ ಹ್ಯಾಪನ್ಸ್. ಅದು ಸಂಭವಿಸುತ್ತದೆ ಎಂದು ನನಗೆ ತಿಳಿದಿತ್ತು. ಐ ನ್ಯೂ ಇಟ್ ಹ್ಯಾಪನ್ಸ್. ತುಂಬ ಜಾಣತನದಿಂದ ವರ್ತಿಸಿದ್ದೀರಿ. ಯು ಆ್ಯಕ್ಟೆಡ್ ವೆರಿ ಸ್ಮಾರ್ಟ್. ಯು ಆ್ಯಕ್ಟೆಡ್ ವೆರಿ ಸ್ಮಾರ್ಟ್. ಹೋಗಿ ಆಟವಾಡಿ. ಗೋ ಆ್ಯಂಡ್ ಪ್ಲೇ. ಹೋಗಿ ಆಟವಾಡಿ. ಗೋ ಆ್ಯಂಡ್ ಪ್ಲೇ. ಹೋಗಿ ಓದು. ಗೋ ಆ್ಯಂಡ್ ಸ್ಟಡಿ. ಹೋಗಿ ಓದು. ಗೋ ಆ್ಯಂಡ್ ಸ್ಟಡಿ. ಅಭ್ಯಾಸ ಮಾಡಿ. ಹ್ಯಾವ್ ಪ್ರಾಕ್ಟೀಸ್. ಅಭ್ಯಾಸ ಮಾಡಿ. ಹ್ಯಾವ್ ಪ್ರಾಕ್ಟೀಸ್. ನನ್ನ ಮಾತು ಕೇಳು. ಲಿಸನ್ ಟು ಮೀ. ನನ್ನ ಮಾತು ಕೇಳು. ಲಿಸನ್ ಟು ಮೀ. ನನ್ನನ್ನು ನೋಡು. ಲುಕ್ ಎಟ್ ಮೀ. ನನ್ನನ್ನು ನೋಡು. ಲುಕ್ ಎಟ್ ಮೀ. ಮೌನವಾಗಿರಿ. ಕೀಪ್ ಕ್ವೈಟ್. ಮೌನವಾಗಿರಿ. ಕೀಪ್ ಕ್ವೈಟ್. ಹೋಗಿ ಪ್ರಾರ್ಥಿಸು. ಗೋ ಆ್ಯಂಡ್ ಪ್ರೇ. ಹೋಗಿ ಪ್ರಾರ್ಥಿಸು. ಗೋ ಆ್ಯಂಡ್ ಪ್ರೇ. ಹೋಗಿ ಬ್ರಷ್ ಮಾಡಿ. ಗೋ ಆ್ಯಂಡ್ ಬ್ರಷ್. ಹೋಗಿ ಬ್ರಷ್ ಮಾಡಿ. ಗೋ ಆ್ಯಂಡ್ ಬ್ರಷ್. ಹೋಗಿ ಸ್ನಾನ ಮಾಡು. ಗೋ ಆ್ಯಂಡ್ ಬ್ಯಾತ್. ಹೋಗಿ ಸ್ನಾನ ಮಾಡು. ಗೋ ಆ್ಯಂಡ್ ಬ್ಯಾತ್. ನಿಮ್ಮ ಉಪಹಾರವನ್ನು ಮುಗಿಸಿ. ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್. ನಿಮ್ಮ ಉಪಹಾರವನ್ನು ಮುಗಿಸಿ. ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್. ಅರ್ಥವಾಯಿತು. ಗಾಟ್ ಇಟ್. ಅರ್ಥವಾಯಿತು. ಗಾಟ್ ಇಟ್. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ದೂರ ಹೋಗು. ಗೋ ಅವೇ. ದೂರ ಹೋಗು. ಗೋ ಅವೇ. ಮತ್ತೊಮ್ಮೆ. ಒನ್ಸ್ ಅಗೈನ್. ಮತ್ತೊಮ್ಮೆ. ಒನ್ಸ್ ಅಗೈನ್. ಹೋಗೋಣ. ಲೆಟ್ಸ್ ಗೋ. ಹೋಗೋಣ. ಲೆಟ್ಸ್ ಗೋ. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಅದು ಹಾಗೇನಾ. ಈಸ್ ದಟ್ ಸೋ. ಅದು ಹಾಗೇನಾ. ಈಸ್ ದಟ್ ಸೋ. ಏನೀಗ. ಸೋ ವಾಟ್. ಏನೀಗ. ಸೋ ವಾಟ್. ಚಲಿಸಬೇಡ. ಡೋಂಟ್ ಮೂವ್. ಚಲಿಸಬೇಡ. ಡೋಂಟ್ ಮೂವ್. ಬೇಗ ಹೋಗು. ಗೋ ಫಾಸ್ಟ್. ಬೇಗ ಹೋಗು. ಗೋ ಫಾಸ್ಟ್. ಮುಂದೆ ನೋಡು. ಲುಕ್ ಅಹೆಡ್. ಮುಂದೆ ನೋಡು. ಲುಕ್ ಅಹೆಡ್. ಹೌದು ಅದು. ಎಸ್ ಇಟ್ ಈಸ್. ಹೌದು ಅದು. ಎಸ್ ಇಟ್ ಈಸ್. ನಾನು ಆ ರೀತಿ ಹೇಳಲಿಲ್ಲ. ನಾನು ಆ ರೀತಿ ಹೇಳಲಿಲ್ಲ. ಐ ಡಿಡ್ ನಾಟ್ ಸೇ ಇನ್ ದಟ್ ವೇ. ಐ ಡಿಡ್ ನಾಟ್ ಸೇ ಇನ್ ದಟ್ ವೇ. ನಾನು ಹೇಳಿದ ಮಾತು ಕೇಳು. ನಾನು ಹೇಳಿದ ಮಾತು ಕೇಳು. ಲಿಸನ್ ಟು ವಾಟ್ ಐ ಸೆಡ್. ಮಕ್ಕಳು ನಾವು ಎಷ್ಟೇ ಹೇಳಿದರೂ ಕೇಳದೇ ಇದ್ದಾಗ ಲಿಸನ್ ಟು ವಾಟ್ ಐ ಸೆಡ್ ಅಂತ ಹೇಳಬಹುದು. ದೊಡ್ಡವರ ಮಾತು ಕೇಳು. ಒಳ್ಳೆಯದಾಗುತ್ತದೆ. ದೊಡ್ಡವರ ಮಾತು ಕೇಳು. ಒಳ್ಳೆಯದಾಗುತ್ತದೆ. ಇಟ್ ಈಸ್ ಗುಡ್ ಟು ಲಿಸನ್ ಟು ಎಲ್ಡರ್ಸ್. ಈಸ್ ಗುಡ್ ಟು ಲಿಸನ್ ಟು ಎಲ್ಡರ್ಸ್. ಹಬ್ಬದ ಕೆಲಸಗಳು ಮುಗೀತಾ. ಹಬ್ಬದ ಕೆಲಸಗಳು ಮುಗೀತಾ. ಆರ್ ದ ಫೆಸ್ಟಿವ್ ವರ್ಕ್ಸ್ ಡನ್. ಆರ್ ದ ಫೆಸ್ಟಿವ್ ವರ್ಕ್ಸ್ ಡನ್. ನಿಮ್ಮ ತಂದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರಲ್ವಾ.
ಈಗ ಹೇಗಿದ್ದಾರೆ? ನಿಮ್ಮ ತಂದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರಲ್ವಾ, ಈಗ ಹೇಗಿದ್ದಾರೆ? ಯುವರ್ ಫಾದರ್ ವಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್ ರೈಟ್. ಹೌ ಹೀ ಈಸ್ ನೌ? ಯುವರ್ ಫಾದರ್ ವಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್ ರೈಟ್. ಹೌ ಹೀ ಈಸ್ ನೌ? ಅವರು ನನ್ನ ಮಾತು ಕೇಳುವುದಿಲ್ಲ. ಅವರು ನನ್ನ ಮಾತು ಕೇಳುವುದಿಲ್ಲ. They will not listen my words. They will not listen my words. ಅಮ್ಮನ ಮಾತು ಕೇಳಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಅಮ್ಮನ ಮಾತು ಕೇಳಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. If I had listened to my mother, this would not have happened. If I had listened to my mother, this would not have happened. ಅವರು ಯಾಕೆ ಈ ರೀತಿ ವರ್ತಿಸುತ್ತಿದ್ದಾರೋ ಗೊತ್ತಿಲ್ಲ. I don't know why they are behaving like this. ಅವರು ಯಾಕೆ ಈ ರೀತಿ ವರ್ತಿಸುತ್ತಿದ್ದಾರೋ ಗೊತ್ತಿಲ್ಲ. I don't know why they are behaving like this. ತಿನ್ನುವ ವಿಚಾರದಲ್ಲಿ ಜಿಪುಣತನ ತೋರಿಸಬೇಡಿ. ತಿನ್ನುವ ವಿಚಾರದಲ್ಲಿ ಜಿಪುಣತನ ತೋರಿಸಬೇಡಿ. Don't be stingy when it comes to eating. Don't be stingy when it comes to eating. ಮಕ್ಕಳ ವಿಚಾರ ಬಂದರೆ ತಂದೆ ತಾಯಿ ಇಬ್ಬರು ಕುಳಿತುಕೊಂಡು ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕು. ಮಕ್ಕಳ ವಿಚಾರ ಬಂದರೆ ತಂದೆ ತಾಯಿ ಇಬ್ಬರು ಕುಳಿತುಕೊಂಡು ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕು. When it comes to children, parents should sit and discuss and take a decision. When it comes to children, parents should sit and discuss and take decision. ಅವರನ್ನು ಬದಲಾಯಿಸಲು ದೇವರಿಂದ ಮಾತ್ರ ಸಾಧ್ಯ. ಅವರನ್ನು ಬದಲಾಯಿಸಲು ದೇವರಿಂದ ಮಾತ್ರ ಸಾಧ್ಯ. Only God can change them. Only God can change them. ಈ ಸಲ ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. ಈ ಸಲ ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. Come to our house for this festival. Come to our house for this festival. ಹಬ್ಬದ ಸೀಸನ್ನಲ್ಲಿ ಹೂವು ಹಣ್ಣು ಬೆಲೆ ಜಾಸ್ತಿ. ಹಬ್ಬದ ಸೀಸನ್ನಲ್ಲಿ ಹೂವು ಹಣ್ಣು ಬೆಲೆ ಜಾಸ್ತಿ. During the festive season, the price of flowers and fruits is high. During festive season, the price of flowers and fruits is high. ಸೊಸೆಯಂದಿರಿಗೆ ಹಿಂಸೆ ಕೊಡಬಾರದು, ಅದು ನಮಗೆ ಒಳ್ಳೆಯದಲ್ಲ. ಸೊಸೆಯಂದಿರಿಗೆ ಹಿಂಸೆ ಕೊಡಬಾರದು, ಅದು ನಮಗೆ ಒಳ್ಳೆಯದಲ್ಲ. Daughter-in-laws should not be abused. It is not good for us. Daughter-in-laws should not be abused. It is not good for us. ನನ್ನ ಗಂಡ ಏನನ್ನೂ ಯೋಚನೆ ಮಾಡದೆ ಕೆಲಸಗಳನ್ನು ಮಾಡುತ್ತಾನೆ. ನನ್ನ ಗಂಡ ಏನನ್ನೂ ಯೋಚನೆ ಮಾಡದೆ ಕೆಲಸಗಳನ್ನು ಮಾಡುತ್ತಾನೆ. My husband does things without thinking. My husband does things without thinking. ಮುಂದಿನ ಭವಿಷ್ಯ ಏನಾಗುತ್ತೋ ಎಂಬ ಭಯ. ಮುಂದಿನ ಭವಿಷ್ಯ ಏನಾಗುತ್ತೋ ಎಂಬ ಭಯ. Fear of the future. Fear of the future. ಯಾವುದಾದ್ರೂ ವಿಚಾರಕ್ಕೆ ಬಂದಾಗ ಮುಂದೆ ಏನಾಗುತ್ತೋ ಎಂಬ ಭಯ ಅನ್ನೋದಕ್ಕೆ ಈ ರೀತಿ ಹೇಳಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇರಲಿ. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇರಲಿ. Think about the future of the children. Think about the future of the children. Think about the future of the children. ತಂದೆ ತಾಯಿಯ ಮಾತನ್ನು ಕೇಳಿ. ತಂದೆ ತಾಯಿಯ ಮಾತನ್ನು ಕೇಳಿ. Listen to your parents. Listen to your parents. ಯಾರೇ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿ ಮಾತು ಹೇಳುವ ಸಂದರ್ಭದಲ್ಲಿ ಲಿಸನ್ ಟು ಯುವರ್ ಪ್ಯಾರೆಂಟ್ಸ್ ಅಂತ ಹೇಳಬಹುದು. ನಾನು ಕ್ಯಾಟರಿಂಗ್ ಬಿಸ್ನೆಸ್ ಮಾಡಲು ಯೋಚಿಸುತ್ತಿದ್ದೇನೆ. ನಾನು ಕ್ಯಾಟರಿಂಗ್ ಬಿಸ್ನೆಸ್ ಮಾಡಲು ಯೋಚಿಸುತ್ತಿದ್ದೇನೆ. I am thinking of doing catering business. I am thinking of doing catering business.
ಬರಬೇಕಾದವರು ಇನ್ನೂ ಜಾಸ್ತಿ ಜನ ಇದ್ದಾರೆ. ಬರಬೇಕಾದವರು ಇನ್ನೂ ಜಾಸ್ತಿ ಜನ ಇದ್ದಾರೆ. ದೇರ್ ಆರ್ ಮೋರ್ ಪೀಪಲ್ ಟು ಕಮ್. ದೇರ್ ಆರ್ ಮೋರ್ ಪೀಪಲ್ ಟು ಕಮ್. ಅವಳು ಪ್ರತಿದಿನ ಶಾಲೆಗೆ ಹೋಗುತ್ತಾಳೆ. ಅವಳು ಪ್ರತಿದಿನ ಶಾಲೆಗೆ ಹೋಗುತ್ತಾಳೆ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ನಿಮ್ಮ ಶಾಲೆಯ ಹೆಸರೇನು? ನಿಮ್ಮ ಶಾಲೆಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ಯುವರ್ ಸ್ಕೂಲ್? ವಾಟ್ ಈಸ್ ದ ನೇಮ್ ಆಫ್ ಯುವರ್ ಸ್ಕೂಲ್? ನೆಕ್ಸ್ಟ್ ಸೆಂಟೆನ್ಸ್ ಈಸ್ ತೋಟಗಾರನು ಸಸ್ಯಗಳಿಗೆ ನೀರು ಹಾಕುತ್ತಾನೆ. ತೋಟಗಾರನು ಸಸ್ಯಗಳಿಗೆ ನೀರು ಹಾಕುತ್ತಾನೆ. ದ ಗಾರ್ಡನರ್ ವಾಟರ್ಸ್ ದ ಪ್ಲಾಂಟ್ಸ್. ದ ಗಾರ್ಡನರ್ ವಾಟರ್ಸ್ ದ ಪ್ಲಾಂಟ್ಸ್. ನೀನು ಅಥವಾ ನೀವು ಯಾವಾಗ ನನ್ನ ಮನೆಗೆ ಬರುತ್ತೀರಾ? ನೀನು ಯಾವಾಗ ನನ್ನ ಮನೆಗೆ ಬರುತ್ತೀರಾ? ವೆನ್ ವಿಲ್ ಯು ಕಮ್ ಟು ಮೈ ಹೌಸ್? ವೆನ್ ವಿಲ್ ಯು ಕಮ್ ಟು ಮೈ ಹೌಸ್? ನೀನು ಯಾವಾಗ ನನ್ನ ಮನೆಗೆ ಬರುತ್ತೀರಾ? ವೆನ್ ವಿಲ್ ಯು ಕಮ್ ಟು ಮೈ ಹೌಸ್? ನೀವು ಎಲ್ಲಿ ವಾಸಿಸುತ್ತೀರಾ? ಯಾರಾದರೂ ನಿಮಗೆ ಹೊಸಬರು ಪರಿಚಯ ಆದಾಗ ನೀವು ಎಲ್ಲಿ ವಾಸಿಸುತ್ತೀರಾ ಅಂತ ಕಾಮನ್ ಆಗಿ ಕೇಳ್ತೀರಾ. ಆಗ ಇಂಗ್ಲೀಷ್ನಲ್ಲಿ ವೇರ್ ಡು ಯು ಲೀವ್? ವೇರ್ ಡು ಯು ಲೀವ್ ಅಂತ ಕೇಳಬಹುದು. ತಾಯಿ ನಮಗೆ ಅಡುಗೆ ಮಾಡುತ್ತಾರೆ. ತಾಯಿ ನಮಗೆ ಅಡುಗೆ ಮಾಡುತ್ತಾರೆ. ಮದರ್ ಕುಕ್ಸ್ ಫುಡ್ ಫಾರ್ ಅಸ್. ಮದರ್ ಕುಕ್ಸ್ ಫುಡ್ ಫಾರ್ ಅಸ್. ನಿಮ್ಮ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾರು ಅಡುಗೆ ಮಾಡುವುದು ಅಂತ ಕೇಳಿದಾಗ ಮದರ್ ಕುಕ್ಸ್ ಫುಡ್ ಫಾರ್ ಅಸ್ ಅಂತ ಹೇಳಬಹುದು. ನೀವು ನನ್ನೊಂದಿಗೆ ಆಡುತ್ತೀರಾ? ನೀವು ನನ್ನೊಂದಿಗೆ ಆಡುತ್ತೀರಾ? ವಿಲ್ ಯು ಪ್ಲೇ ವಿತ್ ಮೀ? ವಿಲ್ ಯು ಪ್ಲೇ ವಿತ್ ಮೀ? ಮಕ್ಕಳು ಮನೆಯಲ್ಲಿ ಒಬ್ಬರೇ ಆಡುತ್ತಿರುವಾಗ ವಿಲ್ ಯು ಪ್ಲೇ ವಿತ್ ಮೀ ಅಂತ ನೀವು ರಿಕ್ವೆಸ್ಟ್ ಆಗಿ ಕೇಳಬಹುದು. ರಾತ್ರಿಯಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ರಾತ್ರಿಯಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ಸ್ಟಾರ್ಸ್ ಶೈನ್ ಅಟ್ ನೈಟ್. ಸ್ಟಾರ್ಸ್ ಶೈನ್ ಅಟ್ ನೈಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಮೇಜಿನ ಮೇಲೆ ಏನು ಇರಿಸಲಾಗಿದೆ? ಮೇಜಿನ ಮೇಲೆ ಏನು ಇರಿಸಲಾಗಿದೆ? ವಾಟ್ ಈಸ್ ಕೆಪ್ಟ್ ಆನ್ ದ ಟೇಬಲ್? ವಾಟ್ ಈಸ್ ಕೆಪ್ಟ್ ಆನ್ ದ ಟೇಬಲ್? ಆನ್ ದ ಟೇಬಲ್ ಅಂದರೆ ಮೇಜಿನ ಮೇಲೆ ಎಂಬ ಅರ್ಥ. ಪಕ್ಷಿಗಳು ಗೂಡು ಕಟ್ಟುತ್ತವೆ. ಪಕ್ಷಿಗಳು ಗೂಡು ಕಟ್ಟುತ್ತವೆ. ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್. ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್. ಬಿಲ್ಡ್ ನೆಸ್ಟ್ಸ್ ಅಂದರೆ ಗೂಡು ಕಟ್ಟುತ್ತವೆ ಎಂಬ ಅರ್ಥ. ಟೀನಾ ಒಂದು ಹಾಡನ್ನು ಹಾಡುತ್ತಾಳೆ. ಟೀನಾ ಒಂದು ಹಾಡನ್ನು ಹಾಡುತ್ತಾಳೆ. ಟೀನಾ ಸಿಂಗ್ಸ್ ಅ ಸಾಂಗ್. ಟೀನಾ ಸಿಂಗ್ಸ್ ಅ ಸಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ನನ್ನ ಪುಸ್ತಕಗಳನ್ನು ಚೀಲದಲ್ಲಿ ಇಡುತ್ತೇನೆ. ನಾನು ನನ್ನ ಪುಸ್ತಕಗಳನ್ನು ಚೀಲದಲ್ಲಿ ಇಡುತ್ತೇನೆ. ಐ ಕೀಪ್ ಮೈ ಬುಕ್ಸ್ ಇನ್ ದ ಬ್ಯಾಗ್. ಐ ಕೀಪ್ ಮೈ ಬುಕ್ಸ್ ಇನ್ ದ ಬ್ಯಾಗ್. ನನ್ನ ಶಾಲೆಯಲ್ಲಿ ಉದ್ಯಾನವನವಿದೆ. ನನ್ನ ಶಾಲೆಯಲ್ಲಿ ಉದ್ಯಾನವನವಿದೆ. ಮೈ ಸ್ಕೂಲ್ ಹ್ಯಾಸ್ ಅ ಗಾರ್ಡನ್. ಮೈ ಸ್ಕೂಲ್ ಹ್ಯಾಸ್ ಅ ಗಾರ್ಡನ್. ಹ್ಯಾಸ್ ಎಂಬ ಪದವು ಇದೆ ಎಂಬುದನ್ನು ಸೂಚಿಸುತ್ತದೆ. ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ಮರಗಳಿವೆ. ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ಮರಗಳಿವೆ. ದೇರ್ ಆರ್ ಬಿಗ್ ಟ್ರೀಸ್ ಆನ್ both sides of the road. There are big trees on both sides of the road. ಹರಿತವಾದ ಚಾಕು ನನ್ನ ಬೆರಳನ್ನು ಕತ್ತರಿಸಿತು. ಹರಿತವಾದ ಚಾಕು ನನ್ನ ಬೆರಳನ್ನು ಕತ್ತರಿಸಿತು. The sharp knife cut my finger. The sharp knife cut my finger.
ನನ್ನ ತಾಯಿಗೆ ಹಸಿರು ಸೀರೆ ಇದೆ. ನನ್ನ ತಾಯಿಗೆ ಹಸಿರು ಸೀರೆ ಇದೆ. ಮೈ ಮದರ್ ಹ್ಯಾಸ್ ಅ ಗ್ರೀನ್ ಸ್ಯಾರಿ. ಮೈ ಮದರ್ ಹ್ಯಾಸ್ ಅ ಗ್ರೀನ್ ಸ್ಯಾರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ನೀವು ಹೇಗಿದ್ದೀರಿ? ಹೌ ಆರ್ ಯು? ಹೌ ಆರ್ ಯು? ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನನಗೆ ಸಂತೋಷವಾಗಿದೆ. ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ. ಟಿವಿ ಆಫ್ ಮಾಡಿ. ಟರ್ನ್ ಆಫ್ ದ ಟಿವಿ. ಟರ್ನ್ ಆಫ್ ದ ಟಿವಿ. ನಾನು ಪಾವತಿಸುತ್ತೇನೆ. ಐ ವಿಲ್ ಪೇ. ಐ ವಿಲ್ ಪೇ. ಅದು ನಿಜವೇ? ಈಸ್ ಇಟ್ ಟ್ರೂ? ಈಸ್ ಇಟ್ ಟ್ರೂ? ನಾನು ಬಿದ್ದೆ. ಐ ಫೆಲ್ ಡೌನ್. ಐ ಫೆಲ್ ಡೌನ್. ಯಾರೋ ಒಬ್ಬರು ಬರುತ್ತಿದ್ದಾರೆ. Someone is coming. Someone is coming. ನನ್ನನ್ನು ಅಪಹಾಸ್ಯ ಮಾಡಬೇಡಿ. ಡೋಂಟ್ ಮಾಕ್ ಮೀ. ಡೋಂಟ್ ಮಾಕ್ ಮೀ. ನಾನು ನಂತರ ತಿನ್ನುತ್ತೇನೆ. ಐ ವಿಲ್ ಈಟ್ ಆಫ್ಟರ್ವರ್ಡ್ಸ್. ಐ ವಿಲ್ ಈಟ್ ಆಫ್ಟರ್ವರ್ಡ್ಸ್. ಮತ್ತೆ ಮತ್ತೆ. ಓವರ್ ಆ್ಯಂಡ್ ಓವರ್. ಓವರ್ ಆ್ಯಂಡ್ ಓವರ್. ನೀವು ಇದರಿಂದ ದೂರವಿರಿ. ಯು ಕೀಪ್ ಔಟ್ ಆಫ್ ದಿಸ್. ಯು ಕೀಪ್ ಔಟ್ ಆಫ್ ದಿಸ್. ಅದನ್ನು ಅಲ್ಲಿ ಇರಿಸಿ. ಪ್ಲೇಸ್ ಇಟ್ ದೇರ್. ಪ್ಲೇಸ್ ಇಟ್ ದೇರ್. ನನಗೆ ಹೇಗೆ ಗೊತ್ತು? ಹೌ ಡು ಐ ನೋ? ಹೌ ಡು ಐ ನೋ? ನಿನಗೆ ಏನು ಬೇಕು? ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ನಾನು ಸಂತೋಷದಿಂದ ಇಲ್ಲ. ಐ ಆಮ್ ನಾಟ್ ಹ್ಯಾಪಿ. ಐ ಆಮ್ ನಾಟ್ ಹ್ಯಾಪಿ. ನಿನ್ನ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ನಿನ್ನ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ಈ ಬಗ್ಗೆ ನನಗೆ ತುಂಬ ವಿಷಾದವಿದೆ. ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್. ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್. ನಾನು ನನ್ನ ಮನಸ್ಸನ್ನು ಬದಲಾಯಿಸಿದ್ದೇನೆ. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಬೇರೇನು ಬೇಕು ನಿನಗೆ? ವಾಟ್ ಎಲ್ಸ್ ಡು ಯು ವಾಂಟ್? ವಾಟ್ ಎಲ್ಸ್ ಡು ಯು ವಾಂಟ್? ನೀವು ನನಗೆ ಕಿವಿಗೊಡಬಹುದೇ? ಕ್ಯಾನ್ ಯು ಇಯರ್ ಮೀ? ಕ್ಯಾನ್ ಯು ಇಯರ್ ಮೀ? ಯಾರಿದು? ಹೂ ಇಸ್ ದಿಸ್? ಯಾರಿದು? ಹೂ ಇಸ್ ದಿಸ್? ನಾನು ನಿನ್ನನ್ನು ಕೇಳಲು ಸಾಧ್ಯವಿಲ್ಲ. ಐ ಕೆನಾಟ್ ಇಯರ್ ಯು. ಐ ಕೆನಾಟ್ ಇಯರ್ ಯು. ನನಗೆ ಬಾಯಾರಿಕೆಯಾಗುತ್ತಿದೆ. ಐ ಆಮ್ ಗೆಟಿಂಗ್ ಥರ್ಸ್ಟಿ. ನನಗೆ ಬಿಕ್ಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಹಿಕಪ್ಸ್. ನನಗೆ ಬಿಕ್ಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಹಿಕಪ್ಸ್. ನನಗೆ ಕೆಮ್ಮು ಬರುತ್ತಿದೆ. ಐ ಆಮ್ ಗೆಟಿಂಗ್ ಅ ಕಾಫ್. ನನಗೆ ಕೆಮ್ಮು ಬರುತ್ತಿದೆ. ಐ ಆಮ್ ಗೆಟಿಂಗ್ ಅ ಕಾಫ್. ನನಗೆ ಸೀನು ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ನೀಸಿಂಗ್. ನನಗೆ ಸೀನು ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ನೀಸಿಂಗ್.
ನನಗೆ ಆಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಯಾನ್ಸ್. ನನಗೆ ಆಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಯಾನ್ಸ್. ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ಲೀಪ್. ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ಲೀಪ್. ಅವನು ಅಳುತ್ತಿದ್ದಾನೆ. ಹೀ ಈಸ್ ವೀಪಿಂಗ್. ಅವನು ಅಳುತ್ತಿದ್ದಾನೆ. ಹೀ ಈಸ್ ವೀಪಿಂಗ್. ಹಾಗೆ ತೋರುತ್ತದೆ. ಇಟ್ ಸೀಮ್ಸ್ ಸೋ. ಹಾಗೆ ತೋರುತ್ತದೆ. ಇಟ್ ಸೀಮ್ಸ್ ಸೋ. ನೀವು ಕಾಲೇಜಿಗೆ ಹೇಗೆ ಹೋಗುತ್ತೀರಿ? ಹೌ ಡು ಯು ಗೆಟ್ ಟು ಕಾಲೇಜ್? ನೀವು ಕಾಲೇಜಿಗೆ ಹೇಗೆ ಹೋಗುತ್ತೀರಿ? ಹೌ ಡು ಯು ಗೆಟ್ ಟು ಕಾಲೇಜ್? ನೀವು ಅಲ್ಲಿ ಏನು ಖರೀದಿಸುತ್ತೀರಿ? ವಾಟ್ ವಿಲ್ ಯು ಬೈ ದೇರ್? ನೀವು ಅಲ್ಲಿ ಏನು ಖರೀದಿಸುತ್ತೀರಿ? ವಾಟ್ ವಿಲ್ ಯು ಬೈ ದೇರ್? ನಿಮ್ಮೊಂದಿಗೆ ಬೇರೆ ಯಾರಾದರೂ ಬರುತ್ತಾರೆಯೇ? ವಿಲ್ ಎನಿವನ್ ಎಲ್ಸ್ ಕಮ್ ವಿತ್ ಯು? ನಿಮ್ಮೊಂದಿಗೆ ಬೇರೆ ಯಾರಾದರೂ ಬರುತ್ತಾರೆಯೇ? ವಿಲ್ ಎನಿವನ್ ಎಲ್ಸ್ ಕಮ್ ವಿತ್ ಯು? ನನಗೆ ಆಗಾಗ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡ್ಸ್. ನನಗೆ ಆಗಾಗ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡ್ಸ್. ಇಂದು ನನಗೆ ತುಂಬ ಅನಾರೋಗ್ಯ ಅನಿಸುತ್ತಿದೆ. ಐ ಫೀಲ್ ವೆರಿ ಸಿಕ್ ಟುಡೇ. ಇಂದು ನನಗೆ ತುಂಬ ಅನಾರೋಗ್ಯ ಅನಿಸುತ್ತಿದೆ. ಐ ಫೀಲ್ ವೆರಿ ಸಿಕ್ ಟುಡೇ. ಅದು ಎಷ್ಟು? ಹೌ ಮಚ್ ಈಸ್ ದ್ಯಾಟ್? ಅದು ಎಷ್ಟು? ಹೌ ಮಚ್ ಈಸ್ ದ್ಯಾಟ್? ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಜವಾಗಿಯೂ ನಾನು ನಿನ್ನನ್ನು ಮೆಚ್ಚುತ್ತೇನೆ. ರಿಯಲಿ ಐ ಅಪ್ರಿಷಿಯೇಟ್ ಯು. ನಿಜವಾಗಿಯೂ ನಾನು ನಿನ್ನನ್ನು ಮೆಚ್ಚುತ್ತೇನೆ. ರಿಯಲಿ ಐ ಅಪ್ರಿಷಿಯೇಟ್ ಯು. ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಯು ಆರ್ ವೇಸ್ಟಿಂಗ್ ಮೈ ಟೈಮ್. ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಯು ಆರ್ ವೇಸ್ಟಿಂಗ್ ಮೈ ಟೈಮ್. ಇದು ನಿಮ್ಮ ಬಗ್ಗೆ ತುಂಬ ಚಿಂತನಾಶೀಲವಾಗಿದೆ. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ಇದು ನಿಮ್ಮ ಬಗ್ಗೆ ತುಂಬ ಚಿಂತನಾಶೀಲವಾಗಿದೆ. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ನಿಮಗೆ ಏನಾದರೂ ಬೇಕಾ? ಡು ಯು ನೀಡ್ ಎನಿಥಿಂಗ್? ನಿಮಗೆ ಏನಾದರೂ ಬೇಕಾ? ಡು ಯು ನೀಡ್ ಎನಿಥಿಂಗ್? ಒಳ್ಳೆಯ ವಾರಾಂತ್ಯವನ್ನು ಹೊಂದಿರಿ. ಹ್ಯಾವ್ ಎ ಗುಡ್ ವೀಕೆಂಡ್. ಒಳ್ಳೆಯ ವಾರಾಂತ್ಯವನ್ನು ಹೊಂದಿರಿ. ಹ್ಯಾವ್ ಎ ಗುಡ್ ವೀಕೆಂಡ್. ಅಷ್ಟು ಬಾಲಿಶ ಆಗಬೇಡ ಅಥವಾ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡಬೇಡಿ ಅನ್ನೋದಕ್ಕೇನು ಡೋಂಟ್ ಬಿ ಸೋ ಚೈಲ್ಡಿಶ್. ಡೋಂಟ್ ಬಿ ಸೋ ಚೈಲ್ಡಿಶ್. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಮೇಕಿಂಗ್ ಸಚ್ ಎ ನಾಯ್ಸ್. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಮೇಕಿಂಗ್ ಸಚ್ ಎ ನಾಯ್ಸ್. ದಯವಿಟ್ಟು ನೀವು ನನಗೆ ಮತ್ತೊಮ್ಮೆ ವಿವರಿಸಬಹುದು. ಪ್ಲೀಸ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ಅಗೈನ್? ಪ್ಲೀಸ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ಅಗೈನ್? ಜಾಣತನದಿಂದ ವರ್ತಿಸಬೇಡಿ. ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್. ಜಾಣತನದಿಂದ ವರ್ತಿಸಬೇಡಿ. ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್. ಇದು ಇನ್ನೂ 1 ಗಂಟೆ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಟೇಕ್ ಅನದರ್ 1 hour. ಇದು ಇನ್ನೂ 1 ಗಂಟೆ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಟೇಕ್ ಅನದರ್ 1 hour. ದಯವಿಟ್ಟು ಗೊರಕೆ ಹೊಡೆಯಬೇಡಿ. ಪ್ಲೀಸ್ ಡೋಂಟ್ ಸ್ನೋರ್. ದಯವಿಟ್ಟು ಗೊರಕೆ ಹೊಡೆಯಬೇಡಿ. ಪ್ಲೀಸ್ ಡೋಂಟ್ ಸ್ನೋರ್. ಭಾವುಕರಾಗಬೇಡಿ. ಡೋಂಟ್ ಬಿ ಎಮೋಷನಲ್. ಡೋಂಟ್ ಬಿ ಎಮೋಷನಲ್.
ನಾನು ನಿಮಗೆ ನಂತರ ಕರೆ ಮಾಡಬಹುದೇ? ಕ್ಯಾನ್ ಐ ಕಾಲ್ ಯು ಲೇಟರ್? ಕ್ಯಾನ್ ಐ ಕಾಲ್ ಯು ಲೇಟರ್? ವಿಶ್ರಾಂತಿ ತೆಗೆದುಕೊಳ್ಳಿ. ಟೇಕ್ ರೆಸ್ಟ್. ವಿಶ್ರಾಂತಿ ತೆಗೆದುಕೊಳ್ಳಿ. ಟೇಕ್ ರೆಸ್ಟ್. ಬೇರೇನು ಬೇಕು ನಿಮಗೆ? ವಾಟ್ ಎಲ್ಸ್ ಡು ಯು ವಾಂಟ್? ವಾಟ್ ಎಲ್ಸ್ ಡು ಯು ವಾಂಟ್? ನನ್ನನ್ನು ಅವಮಾನಿಸಬೇಡಿ. ಡೋಂಟ್ ಇನ್ಸಲ್ಟ್ ಮೀ. ಡೋಂಟ್ ಇನ್ಸಲ್ಟ್ ಮೀ. ದಯವಿಟ್ಟು ನನ್ನ ಜೊತೆ ಮಾತನಾಡು. ಪ್ಲೀಸ್ ಟಾಕ್ ಟು ಮೀ. ಪ್ಲೀಸ್ ಟಾಕ್ ಟು ಮೀ. ಕ್ಷಮಿಸು ಎಂದು ಕೇಳು. ಸೇ ಸಾರಿ. ಸೇ ಸಾರಿ. ನನಗೆ ಕೆಲಸವಿಲ್ಲ. ಐ ಡೋಂಟ್ ಹ್ಯಾವ್ ವರ್ಕ್. ಐ ಡೋಂಟ್ ಹ್ಯಾವ್ ವರ್ಕ್. ನನ್ನ ಕೈ ಹಿಡಿ. ಹೋಲ್ಡ್ ಮೈ ಹ್ಯಾಂಡ್. ನನ್ನ ಕೈ ಹಿಡಿ. ಹೋಲ್ಡ್ ಮೈ ಹ್ಯಾಂಡ್. ಇಂದು ನಿಮ್ಮ ಯೋಜನೆಗಳೇನು? ವಾಟ್ ಈಸ್ ಯುವರ್ ಪ್ಲ್ಯಾನ್ಸ್ ಟುಡೇ? ವಾಟ್ ಈಸ್ ಯುವರ್ ಪ್ಲ್ಯಾನ್ಸ್ ಟುಡೇ? ನಿಮ್ಮ ಮುಖವನ್ನು ತೊಳೆಯಿರಿ. ವಾಶ್ ಯುವರ್ ಫೇಸ್. ನಿಮ್ಮ ಮುಖವನ್ನು ತೊಳೆಯಿರಿ. ವಾಶ್ ಯುವರ್ ಫೇಸ್. ವಾಶ್ ಯುವರ್ ಫೇಸ್. ನೀನೇಕೆ ಸುಮ್ಮನೆ ಇರುವೆ? ವೈ ಆರ್ ಯು ಸೈಲೆಂಟ್? ವೈ ಆರ್ ಯು ಸೈಲೆಂಟ್? ನನ್ನೊಂದಿಗೆ ಮಾತನಾಡಬೇಡ. ಡೋಂಟ್ ಟಾಕ್ ಟು ಮೀ. ನನ್ನೊಂದಿಗೆ ಮಾತನಾಡಬೇಡ. ಡೋಂಟ್ ಟಾಕ್ ಟು ಮೀ. ನಾನು ಓದಲು ಪ್ರಾರಂಭಿಸುತ್ತೇನೆ. ಐ ಬಿಗಿನ್ ಟು ರೀಡ್. ಐ ಬಿಗಿನ್ ಟು ರೀಡ್. ನಾನು ಓದಲು ಪ್ರಾರಂಭಿಸುತ್ತೇನೆ. ಅತಿಯಾಗಿ ತಿನ್ನಬೇಡಿ. ಡೋಂಟ್ ಓವರ್ ಈಟ್. ಡೋಂಟ್ ಓವರ್ ಈಟ್. ನೀವು ಎಲ್ಲಿ ಖರೀದಿಸಿದಿರಿ? ವೇರ್ ಡಿಡ್ ಯು ಬೈ? ವೇರ್ ಡಿಡ್ ಯು ಬೈ? ಅವಕಾಶವಿಲ್ಲ. ನೋ ಚಾನ್ಸ್. ಅವಕಾಶವಿಲ್ಲ. ನೋ ಚಾನ್ಸ್. ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ವಾಟ್ ಡು ಯು ಥಿಂಕ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ನಾನು ನಿನಗಾಗಿ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ಯು. ಐ ಆಮ್ ವೇಟಿಂಗ್ ಫಾರ್ ಯು. ಅಪರಿಚಿತರಿಗೆ ಬಾಗಿಲು ತೆರೆಯಬೇಡಿ. ಅಪರಿಚಿತರಿಗೆ ಬಾಗಿಲು ತೆರೆಯಬೇಡಿ. ಮಕ್ಕಳು ಮನೆಯಲ್ಲಿದ್ದು ನಾವು ಆಚೆ ಹೋಗುವಾಗ ಈ ವಿಷಯವನ್ನು ತಿಳಿಸಿಕೊಡಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಡು ನಾಟ್ ಓಪನ್ ದ ಡೋರ್ ಫಾರ್ ಸ್ಟ್ರೇಂಜರ್ಸ್. ಡು ನಾಟ್ ಓಪನ್ ದ ಡೋರ್ ಫಾರ್ ಸ್ಟ್ರೇಂಜರ್ಸ್. ಬೆಂಕಿ ಕಡ್ಡಿಗಳೊಂದಿಗೆ ಆಟವಾಡಬೇಡಿ. ಮಕ್ಕಳಿಗೆ ಬೆಂಕಿ ಪೊಟ್ಟಣ ಸಿಕ್ಕಿದ್ರೆ ಸಾಕು, ಏನೋ ಅವರಿಗೆ ಖುಷಿಯಾಗಿ ಅದರ ಜೊತೆ ಆಟ ಆಡೋಕ್ಕೆ ಹೊರಡ್ತಾರೆ. ಅಂತಹ ಸಂದರ್ಭದಲ್ಲಿ ಬೆಂಕಿ ಕಡ್ಡಿಗಳ ಜೊತೆ ಆಟವಾಡಬೇಡಿ ಅಂತ ಹೇಳಿಕೊಡಬೇಕು. ಅದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಳಿಕೊಡಬೇಕಾದರೆ ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್. ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್. ಒದ್ದೆಯಾದ ಕೈಗಳಿಂದ ಸ್ವಿಚ್ಗಳನ್ನು ಮುಟ್ಟಬೇಡಿ. ಒದ್ದೆ ಕೈಗಳಿಂದ ಸ್ವಿಚ್ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತದೆ. ಆದ್ದರಿಂದ ಮಕ್ಕಳಿಗೆ ಇದು ತಿಳಿದಿರಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡು ನಾಟ್ ಟಚ್ ದ ಸ್ವಿಚಸ್ ವಿತ್ ವೆಟ್ ಹ್ಯಾಂಡ್ಸ್. ಡು ನಾಟ್ ಟಚ್ ದ ಸ್ವಿಚಸ್ ವಿತ್ ವೆಟ್ ಹ್ಯಾಂಡ್ಸ್. ಬೇಲಿಯಿಂದ ಜಿಗಿಯಬೇಡಿ. ಬೇಲಿಯಿಂದ ಜಿಗಿಯಬೇಡಿ ಅಂದರೆ ಕಾಂಪೌಂಡ್ ಇಲ್ಲ ಗೇಟನ್ನು ಜಿಗಿಯಬೇಡಿ ಅಂತಲೂ ಅರ್ಥ ಕೊಡುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡು ನಾಟ್ ಜಂಪ್ ಫ್ರಮ್ ದ ಫೆನ್ಸ್. ಡು ನಾಟ್ ಜಂಪ್ ಫ್ರಮ್ ದ ಫೆನ್ಸ್. ಬೇರೆಯವರ ವಸ್ತುಗಳನ್ನು ಕದಿಯಬೇಡಿ. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅವರು ಬೇಕಂತನೂ ಮಾಡುವುದಿಲ್ಲ, ಆದರೂ ಬೇರೆಯವರ ಚಾಕ್ ಪೀಸ್ ಇಲ್ಲ ಪೆನ್ನು ಇದನ್ನು ತಗೊತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಬೇರೆಯವರ ವಸ್ತುಗಳನ್ನು ಕದಿಯಬೇಡಿ ಅಂತ ಹೇಳಿಕೊಡುವುದು ತುಂಬ ಇಂಪಾರ್ಟೆಂಟ್. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ
Do not steal others' things. Do not steal others' things. ನಾವು ಹಿಂದೆ ಯಾವುದನ್ನು ಮಾಡಬಾರದು ಎಂಬುದನ್ನು ಹೇಳಿಕೊಟ್ಟಿದ್ದೇವೆ. ಈಗ ಯಾವುದನ್ನು ಮಾಡಬೇಕು ಎಂಬುದನ್ನು ಇಂಗ್ಲಿಷನ್ನು ಕಲಿಯುತ್ತಾ ಮಕ್ಕಳಿಗೆ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡೋಣ. ಮಕ್ಕಳಿಗೆ ಈ ವಿಷಯಗಳು ತಿಳಿದಿರುವುದು ತುಂಬ ಇಂಪಾರ್ಟೆಂಟ್. ಝೀಬ್ರಾ ಕ್ರಾಸಿಂಗ್ನಲ್ಲಿ ರಸ್ತೆ ದಾಟಿ. ಮಕ್ಕಳು ರೋಡಲ್ಲಿ ಓಡಾಡುವಾಗ ಈ ಒಂದು ಸೂಕ್ಷ್ಮ ವಿಷಯ ಗೊತ್ತಿರಲೇಬೇಕು ಫ್ರೆಂಡ್ಸ್. ಝೀಬ್ರಾ ಕ್ರಾಸಿಂಗ್ನಲ್ಲಿ ರಸ್ತೆ ದಾಟಿ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಕ್ರಾಸ್ ದ ರೋಡ್ ಆನ್ ಝೀಬ್ರಾ ಕ್ರಾಸಿಂಗ್. ಕ್ರಾಸ್ ದ ರೋಡ್ ಆನ್ ಝೀಬ್ರಾ ಕ್ರಾಸಿಂಗ್. ಕಾಲು ದಾರಿಯ ಮೇಲೆ ನಡೆಯಿರಿ. ಮಕ್ಕಳನ್ನು ರೋಡ್ ಮೇಲೆ ಕರೆದುಕೊಂಡು ಹೋಗುವಾಗ ಇಲ್ಲ ಅವರೇ ಹೋಗುವಾಗ ಈ ವಿಷಯ ಗೊತ್ತಿರಲೇಬೇಕು ಫ್ರೆಂಡ್ಸ್. ಕಾಲು ದಾರಿಯ ಮೇಲೆ ನಡೆಯಿರಿ ಎಂಬುದು. ಇದನ್ನು ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ವಾಕ್ ಆನ್ ದ ಫುಟ್ಪಾತ್. ವಾಕ್ ಆನ್ ದ ಫುಟ್ಪಾತ್. ಹೊರಗೆ ಹೋದಾಗ ನಿಮ್ಮ ಪೋಷಕರಿಗೆ ಹತ್ತಿರದಲ್ಲಿರಿ. ನಾವು ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋದಾಗ ಈ ಒಂದು ವಿಷಯವನ್ನು ತಿಳಿಸಿರಲೇಬೇಕು ಫ್ರೆಂಡ್ಸ್. ಹೊರಗೆ ಹೋದಾಗ ನಿಮ್ಮ ಪೋಷಕರಿಗೆ ಹತ್ತಿರದಲ್ಲಿರಿ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಬಿ ಕ್ಲೋಸ್ ಟು ಯುವರ್ ಪ್ಯಾರೆಂಟ್ಸ್ ವೆನ್ ಯು ಗೋ ಔಟ್. ಬಿ ಕ್ಲೋಸ್ ಟು ಯುವರ್ ಪ್ಯಾರೆಂಟ್ಸ್ ವೆನ್ ಗೋ ಟು ಔಟ್. ಪರಿಚಿತ ವ್ಯಕ್ತಿಗಳಿಂದ ಮಾತ್ರ ಚಾಕ್ಲೇಟ್ ಅನ್ನು ಸ್ವೀಕರಿಸಿ. ಇದು ಸಹ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಆಸೆ. ಯಾರು ಕೊಟ್ಟರೂ ತಗೊಂತಾರೆ. ಅಂಥ ಸಂದರ್ಭದಲ್ಲಿ ಈ ವಿಷಯ ಮಕ್ಕಳಿಗೆ ತಿಳಿದಿರಲೇಬೇಕು. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡೂ ಆಕ್ಸೆಪ್ಟ್ ಚಾಕ್ಲೇಟ್ಸ್ ಫ್ರಮ್ ಓನ್ಲಿ ನೋನ್ ಪೀಪಲ್ಸ್. ಡೂ ಆಕ್ಸೆಪ್ಟ್ ಚಾಕ್ಲೇಟ್ಸ್ ಫ್ರಮ್ ಓನ್ಲಿ ನೋನ್ ಪೀಪಲ್ಸ್. ನಿಮ್ಮ ವಿಳಾಸ ಮತ್ತು ಪೋಷಕರ ಫೋನ್ ಸಂಖ್ಯೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮಕ್ಕಳಿಗೆ ನಾವು ನಮ್ಮ ಅಡ್ರೆಸ್ ಹಾಗೆಯೇ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸನ್ನು ಹೇಳಿಕೊಡಲೇಬೇಕು ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಮಕ್ಕಳಿಗೆ ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡೂ ರಿಮೆಂಬರ್ ಯುವರ್ ಅಡ್ರೆಸ್ ಆ್ಯಂಡ್ ಪ್ಯಾರೆಂಟ್ಸ್ ಫೋನ್ ನಂಬರ್. ಡೂ ರಿಮೆಂಬರ್ ಯುವರ್ ಅಡ್ರೆಸ್ ಆ್ಯಂಡ್ ಪ್ಯಾರೆಂಟ್ಸ್ ಫೋನ್ ನಂಬರ್. I hope you like the video friends. If you like the video, please like, share and subscribe to the channel. And also hit on the bell icon. As soon as we upload the video, you will receive notification. Thank you for watching. Have a great day.